ಹಾಯ್ ಫ್ರೆಂಡ್ಸ್, ನಾನಿವತ್ತು ಫ್ಲವರ್ ಶೋ ನೋಡೋಕ್ಕೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೆ. ನೋಡೋಣ ಬನ್ನಿ ಇವತ್ತಿನ ಜರ್ನಿ ಹೆಂಗಿರುತ್ತೆ ಅಂತ. ಬೆಂಗಳೂರು ಟ್ರಾಫಿಕ್ ನಿಮ್ಗೆಲ್ರಿಗೂ ಗೊತ್ತೇ ಹೆಂಗಿರುತ್ತೆ ಅಂತ. ಸೊ ಟ್ರಾಫಿಕಲ್ಲಿ ಸಿಕ್ಕಾಕೋಬಾರ್ದು ಅಂತ ಮನೆಯಿಂದ ಬೇಗ ಬಸ್ ಸ್ಟಾಪ್ ಕಡೆ ಹೊರಟೆ. ಅದರಲ್ಲಿ ಟಿಫಿನ್ ಬೇರೆ ಮಾಡಿರಲಿಲ್ಲ, ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ನೋಡೋ ಅಷ್ಟರಲ್ಲಿ ನಮ್ಮ BMTC ಬಸ್ ಬಂದೇ ಬಿಡ್ತು. ಸೊ ಅಲ್ಲೇ ಎಲ್ಲಾದರೂ ಮಿಡ್ಲಲ್ಲಿ ಟಿಫಿನ್ ಮಾಡ್ಕೊಳ್ಳೋಣ ಅಂತ ನಮ್ಮ BMTC ಬಸ್ ಹತ್ಕೊಂಡೆ. ಟಿಫಿನ್ ಮಾಡಿ ನನ್ನ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಮಿಡ್ಲ್ ಹೇಳ್ಕೊಂಡೆ. ಹೋಗೋಣ ಬನ್ನಿ ಟಿಫಿನ್ ಮಾಡೋಣ, ಟಿಫಿನ್ ಮುಗಿಸ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನನ್ನ ಫೇವ್ರೆಟ್ ರೆಸ್ಟೋರೆಂಟ್ ಇದು. ನಾನು ಏನಕ್ಕಪ್ಪ ಮಿಡ್ಲಲ್ಲಿ ಟಿಫಿನ್ ಮಾಡ್ಕೊಂಡೇ ಹೋಗಬೇಕು ಅಂದ್ಕೊಂಡೆ ಅಂದರೆ, ಲಾಸ್ಟ್ ಟೈಮ್ ನಾನು ಕಬ್ಬನ್ ಪಾರ್ಕ್ ಹೋದಾಗ ಅಲ್ಲಿ ಸರೌಂಡಿಂಗ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಯಾವುದೂ ಚೆನ್ನಾಗಿರೋ ಹೋಟೆಲಲ್ಲಿ ಕಾಣಿಸಲಿಲ್ಲ. ಲಾಸ್ಟ್ ಟೈಮ್ ತುಂಬ ಪ್ರಾಬ್ಲಮ್ ಆಯಿತು ಟಿಫಿನ್ ಸಲುವಾಗಿ. ಅದಕ್ಕೆ ಈ ಸತಿ ಟಿಫಿನ್ ಮಾಡ್ಕೊಂಡೇ ಹೋಗೋಣ ಅಂತ ಮಿಡ್ಲಲ್ಲಿ ಹೇಳ್ಕೊಂಡಿದ್ದು. ಬಂತು ನೋಡಿ ನಮ್ಮ ಬಿಸಿ ಮಸಾಲೆ ದೋಸೆ. ಹೊಟ್ಟೆ ತುಂಬ ಹಸಿದಾಯಿತು. ಸೊ ಇವಾಗ ಫುಲ್ ಬ್ಯಾಟಿಂಗೆ. ಮಸಾಲೆ ದೋಸೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ನನಗಂತೂ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಮಸಾಲೆ ದೋಸೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸಿಕ್ಕಿದ್ದ ಚಾನ್ಸ್ ಅಂತ ಬಾರಿಸಿದ್ದೆ ಫುಲ್ ಬ್ಯಾಟಿಂಗು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾನು ಕಬ್ಬನ್ ಪಾರ್ಕ್ ಜರ್ನಿ ಕಂಟಿನ್ಯೂ ಮಾಡಿದೆ. ಹಂಗೆ ಸ್ವಲ್ಪ ದೂರ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋದೆ. ಸೊ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದು ನಾರಾಯಣ ಹಾಸ್ಪಿಟ್ಲು, ರೈಟಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಸಿಮೆನ್ಸ್ ಹೆಲ್ತ್ ಕೇರ್ ಕಂಪನಿ. ಇದನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಜಸ್ಟ್ ಬಸ್ ಸ್ಟಾಪಿಗೆ ಬಂದು ರೀಚ್ ಆಗೋಷ್ಟರಲ್ಲಿ BMTC ಬಸ್ ಬಂದೇ ಬಿಡ್ತು. ಸೊ ಅದು ನೋಡಿದ್ರೆ ಫ್ಲೈಓವರ್ ಬಸ್ಸು. ಸೊ ಹಬ್ಬ ಟ್ರಾಫಿಕ್ಕಿಂದ ಬಚಾವಾದೆ ಅಂದ್ಕೊಂಡು ಬಸ್ ಹತ್ಕೊಂಡೆ. ಹಾಗೆ ಸುಮ್ಮನೆ ಲೆಫ್ಟಿಗೆ ಟರ್ನ್ ಆದೆ. ಆಂಜನೇಯ ಮತ್ತು ಶ್ರೀರಾಮೂರ್ತಿ ಅಲ್ಲಿಂದನೇ ಕೈ ಮುಗಿದು ಮುಂದೆ ಹೊರಟೆ. ಅಂತೂ ಇಂತೂ ಫೈನಲಿ BMTC ಬಸ್ ಜರ್ನಿ ಕಂಪ್ಲೀಟ್ ಆಯಿತು. ಸೊ ಹೋಗೋಣ ಬನ್ನಿ ಕಬ್ಬನ್ ಪಾರ್ಕ್ ಕಡೆ. ಒಂದು ಗಂಟೆ BMTC ಜರ್ನಿ ಆದಮೇಲೆ ಫೈನಲಿ ಬಂದು ರೀಚ್ ಆದ್ವಿ ನೋಡ್ರಿಪ್ಪ ಕಬ್ಬನ್ ಪಾರ್ಕು. ಒಳಗಡೆ ನೋಡೋಣ ಬನ್ನಿ ಎಲ್ಲಿದೆ ಅಂತ ಫ್ಲವರ್ ಶೋ. ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಕಣ್ಣಿಗೆ ಕಾಣಿಸ್ತು ನೋಡಿ ಫ್ಲವರ್ ಶೋ ಬ್ಯಾನರು. ಸುಸ್ವಾಗತ ಹೂಗಳ ಹಬ್ಬ 2025 ಕಲೆ ಸಂಸ್ಕೃತಿ ಸಮಾಗಮ. ಹಂಗೆ ಇಲ್ಲಿಂದ ಮುಂದೆ ನಡ್ಕೊಂಡು ಹೋದೆ ಫ್ಲವರ್ ಶೋ ಕಡೆ. ಸೊ ಲೆಫ್ಟಲ್ಲಿ ಕಾಣ್ತಾ ಇರೋದು ಸೆಂಟ್ರಲ್ ಲೈಬ್ರರಿ. ಇದ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಗಂಟೆ ಓಪನ್ ಆಗುತ್ತೆ, ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ. ಅಂತೂ ಇಂತೂ ಫೈನಲಿ ಬಂದು ಹೂಗಳ ಹಬ್ಬಕ್ಕೆ ರೀಚ್ ಆದೆ. ಸೊ ಎಲ್ಲಿ ನೋಡಿದ್ರು ಹಳದಿ ಕೆಂಪು ಬಾವುಟ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಜೈ ಕರ್ನಾಟಕ ಮಾತೆ. ನಾನು ಒಳಗಡೆ ಹೋಗಿ ತುಂಬ ಕುತೂಹಲಕಾರಿಯಾಗಿದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಒಳಗಡೆ. ಇಲ್ಲಿ ನೋಡಿ ಟಿಕೆಟ್ ಪ್ರೈಸು ವಯಸ್ಕರಿಗೆ 30 ರೂಪಾಯಿ ಇದೆ, ಮಕ್ಕಳಿಗೆ 10 ರೂಪಾಯಿ ಇದೆ. ಸ್ಕೂಲ್ ಮಕ್ಕಳಿಗೆ ಫ್ರೀ ಇದೆ, ಬಟ್ ಯೂನಿಫಾರ್ಮ್ ಕಂಪಲ್ಸರಿ. ಸೊ ಇದು ಫ್ಲವರ್ ಶೋ 27 ನವಂಬರಿಂದ 7 ಡಿಸೆಂಬರ್ವರೆಗೂ ಇರುತ್ತೆ. ಒಳಗೆ ಹೋಗ್ತಿದ್ದಂಗೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಹಂಪಿ ಕಲ್ಲಿನ ರಥ. ಇದು ನೀವು ನೋಡಿರ್ತೀರ ಎಲ್ಲರೂ 50 ರೂಪೀಸ್ ನೋಟ್ ಮೇಲೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ. ಬನ್ನಿ ಇಲ್ಲೇ ಪಕ್ಕದಲ್ಲಿ ತುಂಬ ಬ್ಯೂಟಿಫುಲ್ ಹೂಗಳು ಇಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ತುಂಬ ವೆರೈಟೀಸ್ ಇದೆ ಹೂಗಳಲ್ಲಿ. ಇಲ್ಲಿ ನೋಡಿ ಸೂರ್ಯನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ಲವರ್ಸ್ಗಳಿಂದ. ನಿಜವಾಗ್ಲೂ ಫ್ರೆಂಡ್ಸ್ 30 ರೂಪಾಯಿ ಕೊಟ್ಟಿದ್ದು ವರ್ತ್ ಅನಿಸ್ತಾ ಇದೆ ಇದೆಲ್ಲ ನೋಡಿದ ಮೇಲೆ. ನೀವು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ. ಇಲ್ಲಿ ನೋಡಿ ಪೈನಾಪಲ್ಲು, ಆರೆಂಜು, ಸ್ಟ್ರಾಬೆರಿ, ಬಾಳೆಹಣ್ಣು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್, ನೋಡೋಣ ಇನ್ನು ಏನೇನಿದೆ ಅಂತ. ಸೊ ಇಲ್ಲಿ ನೋಡಿ ಪಕ್ಕದಲ್ಲಿ ಫ್ಲವರ್ ಸ್ಪಾಟ್ಗಳು ನೋಡಿ, ಹೂಗಳ ಸ್ಟ್ಯಾಂಡು. ಇಲ್ಲಿ ನೋಡಿ ಫ್ರೆಂಡ್ಸ್ ವುಡ್ಡಿಂದ ಮೊಲ ಹೆಂಗೆ ರೆಡಿ ಮಾಡಿದ್ದಾರೆ. ಅಬ್ಬಾ ಏನು ಕ್ರಿಯೇಟಿವಿಟಿ ರೀ. ನಿಜ ಚೆನ್ನಾಗಿದೆ ನೋಡಿ. ಮೊಲಗಳೆಲ್ಲ ಹೆಂಗಿದೆ ನೋಡಿ, ಹೆಂಗಿದೆ ನೋಡಿ ಮೊಲ. ನೋಡಿ ಈ ಥರ ಸ್ಟ್ಯಾಂಡ್ ನಾನು ಬರೀ ಬರ್ತ್ಡೇ ಪಾರ್ಟೀಸ್ಗಾಗಿ ನೋಡಿದ್ದೆ, ಅದು ಪ್ಲಾಸ್ಟಿಕ್ ಹೂಗಳಿಂದ. ಬಟ್ ಇಲ್ಲಿ ನೋಡಿ ಒರಿಜಿನಲ್ ಹೂಗಳಿಂದ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ, ಇನ್ನೂ ತುಂಬ ನೋಡೋದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ವಾ ಮೀನು, ಹುಂಜ, ಕೋಳಿ ಎಲ್ಲ ಫ್ಲವರ್ಸ್ಗಳಿಂದ ಎಷ್ಟು ಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಒರಿಜಿನಲ್ಲೇ ಕಾಣಿಸ್ತಾ ಇದೆ ನೋಡಿದ್ರೆ. ಇದಂತೂ ಹೈಲೈಟು ಫುಲ್ ಶೋ ಅಲ್ಲೇ.
ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ನೇಗಿಲು ಹೊತ್ತ ರೈತ. ಸುಮ್ಮನೆ ಅನ್ನಲ್ರಿ, ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ. ನೋಡಿ, ರೈತನ ಪಕ್ಕನೆ ಟ್ರ್ಯಾಕ್ಟರ್ ಸುಂದರವಾಗಿ ಹೂವಿನಿಂದ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ನೋಡಿ ಕ್ಯಾಕ್ಟಸ್ಸು. ನಮ್ಮ ಕಡೆ ನಾವೆಲ್ಲ ನೋಡೋದು ಪಾಪಸ್ ಕಳಿ, ಈ ಥರದ್ದು ನಾನು ಇಲ್ಲೇ ನೋಡ್ತಾ ಇರೋದು. ಇಲ್ಲಿ ನೋಡಿ ಬೋನ್ಸಾಯಿ ಮರಗಳು ಎಷ್ಟು ಸುಂದರವಾಗಿದೆ. ಇದು ಆ್ಯಕ್ಚುಲಿ ಜಪಾನೀಸ್ ಆರ್ಟ್ ಕಲೆ. ಬನ್ನಿ, ತುಂಬ ಬೋನ್ಸಾಯಿ ಮರಗಳಿದೆ. ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಬಟರ್ಫ್ಲೈನ ಹೆಂಗೆ ರೆಡಿ ಮಾಡಿದ್ದಾರೆ ಹೂಗಳಿಂದ. ಅಬ್ಬಾ, ನೋಡೋಕ್ಕೆ ಸಖತ್ತಾಗಿದೆ ಕಲರ್ಫುಲ್ಲಾಗಿ. ಎಷ್ಟೊಂದು ವೆರೈಟೀಸ್ ಹೂಗಳನ್ನ ಯೂಸ್ ಮಾಡಿದ್ದಾರೆ ಈ ಬಟರ್ಫ್ಲೈ ಮಾಡೋಕ್ಕೆ. ನಿಜ ತುಂಬ ಕಷ್ಟಪಟ್ಟಿದ್ದಾರೆ. ಬಟರ್ಫ್ಲೈ ಆಯಿತು, ಮುಂದೆ ಹೋಗೋಣ ಬನ್ನಿ, ಏನಿದೆ ನೋಡೋಣ ನೆಕ್ಸ್ಟು. ನೋಡಿ ಎಷ್ಟೊಂದು ಹೂಗಳು, ಕಲರ್ ಕಲರ್ ಎಲೆಗಳು, ಫುಲ್ಲು ಕಲರ್ ಕಣ್ಣು ತುಂಬ ಎಲ್ಲ ಕಲರೇ ಕಾಣಿಸ್ತಾ ಇದೆ ಇಲ್ಲಿ ನೋಡಿದ್ರು. ಇಲ್ಲಿ ನೋಡಿ ನಮ್ಮ ಗಜರಾಜ ಎಲೆ ಹೂಗಳಿಂದ ಹೆಂಗೆ ರೆಡಿ ಮಾಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಡಾಲ್ಫಿನ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ಸ್ಗಳಿಂದ. ಶೋಲಿ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಇದು ಸೆಂಟ್ರಲ್ಲಿ. ಚೆನ್ನಾಗಿದ್ದಾವೆ ಡಾಲ್ಫಿನ್ಸ್. ನನಗಂತೂ ತುಂಬ ಇಷ್ಟ ಆದ್ವಿ ಡಾಲ್ಫಿನ್ಸು ಕಲರ್ಫುಲ್ಲಾಗಿ. ವಾವ್, ಸೋ ನೈಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಮ್ಯಾಪಲ್ಲಿ ಇಲ್ಲಿ ನೋಡಿ ಯಾವ್ಯಾವ ಡಿಸ್ಟಿಕಲ್ಲಿ ಏನೇನು ಬೆಳಿತಾರೆ ಅಂತ ಕ್ಲೀನಾಗಿ ಅಂಟಿಸವ್ರೆ. ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಮುಂದೆ ಹೋಗೋಣ. ಇಲ್ಲೇ ಪಕ್ಕದಲ್ಲಿ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಏನಂತ, ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ. ಒಂದು ಅನ್ನದ ಅಗಳ ಹಿಂದೆನೂ ರೈತರ ಶ್ರಮ ತುಂಬ ಇರುತ್ತೆ. ನಿಜವಾಗ್ಲೂ ನಾವು ಸ್ಮರಿಸಲೇಬೇಕು ಅವರನ್ನು. ಆಕಳು ಕರು ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಮ್ಯಾಪು ಎಷ್ಟು ಸುಂದರವಾಗಿ ಹಳದಿ ಮತ್ತು ಕೆಂಪು ಹೂಗಳಿಂದ ತಯಾರು ಮಾಡಿದ್ದಾರೆ. ವಾವ್, ಇಲ್ಲಿ ನೋಡಿ ಇನ್ನೊಂದು ಆನೆ. ಆ 2 ಆನೆಗಳು ಹೂ ಮತ್ತು ಎಲೆಗಳಿಂದ ರೆಡಿ ಮಾಡಿದರೆ, ಈ ಆನೆಯನ್ನು ತರಕಾರಿಗಳಿಂದ ರೆಡಿ ಮಾಡ್ಯವ್ರೆ. ಹಾಗಲಕಾಯಿ, ದಪ್ಪ ಮೆಣಸಿನ್ಕಾಯಿ, ಟೊಮಾಟೊ, ಸೊ ಎಲ್ಲ ಸೇರಿಸ್ಬಿಟ್ಟು ರೆಡಿ ಮಾಡವ್ರೆ. ಚೆನ್ನಾಗಿದೆ, ನೈಸ್. ವಾ ಇಲ್ಲಿ ನೋಡಿ ಜಿಂಕೆನ ಎಷ್ಟು ಸುಂದರವಾಗಿ ಆರೆಂಜ್ ಮತ್ತು ವೈಟ್ ಹೂಗಳಿಂದ ರೆಡಿ ಮಾಡಿದ್ದಾರೆ. ಫ್ಲವರ್ ಶೋ ನೋಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇದನ್ನು. ಫ್ರೆಂಡ್ಸ್, ರಿಯಲಿ ಹೇಳ್ಬೇಕಂತಂದರೆ ಕಂಪೇರ್ ಟು ಲಾಲ್ಬಾಗು ಇದು ಪ್ರೈಸು ಕಡಿಮೆ ಇದೆ, ಚೆನ್ನಾಗೂ ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಆರಾಮಾಗಿ. 30 ರೂಪಾಯಿ ಹೊರ್ತು. ಹಂಗೆ ಮುಂದೆ ನಡ್ಕೊಂಬಂದರೆ ಇಲ್ಲಿ ಸಕ್ಕತ್ತಾಗಿ ರಾಧಾಕೃಷ್ಣ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಹಾರ್ಟ್ ಶೇಪಲ್ಲಿ. ಸೊ ತುಂಬ ಅಟ್ರಾಕ್ಟಿವ್ ಆಗಿದೆ. ಫ್ಲವರ್ಸು ಎಲ್ಲ ಮುಗಿಸ್ಕೊಂಡು ಸ್ಟಾಲ್ ಕಡೆ ಹೋಗೋಣ ಬನ್ನಿ. ತುಂಬ ಸ್ಟಾಲ್ಗಳಿದ್ದಾವೆ. ಇಲ್ಲಿ ನೋಡಿ ಮ್ಯಾಗ್ನೇಟು, ಚಿಕ್ಕ ಮಕ್ಕಳ ಆಟಿಕೆ ಸಾಮಾನುಗಳು, ಸೊ ತುಂಬ ಚೆನ್ನಾಗಿದ್ದಾವೆ ನೋಡಿ. ಹಿಂಗೆ ಮುಂದೆ ಬಂದರೆ ನೋಡಿ ಕೈಯಲ್ಲಿ ನೆಲ್ದಿರೋ ಬುಟ್ಟೆಗಳು, ಬ್ಯಾಗು, ಲೇಡೀಸ್ ಡ್ರೆಸ್ಸು ಚೆನ್ನಾಗಿದ್ದಾವೆ ನೋಡೋಕ್ಕೆ. ಹಂಗೆ ನೆಕ್ಸ್ಟ್ ಸ್ಟಾಲ್ಗೆ ಹೋದರೆ ಕೋಡ್ಬೇಳಿ, ವೆರೈಟಿ ಕೋಡ್ಬೇಳಿ, ಶೇಂಗಾ ಚಿಕ್ಕಿ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಸೇಲ್ ಮಾಡ್ತಾಯಿದ್ರು. ಹಂಗೆ ಮುಂದೆ ನೆಕ್ಸ್ಟ್ ಸ್ಟಾಲ್ಗೆ ಹೋದ್ವಿ. ನೋಡಿ ವುಡ್ಡಿಂದ ಮಾಡಿರೋದು ಎಷ್ಟೊಂದು ಐಟಮ್ಸ್ ಇದೆ. ಬೇವಿನ ಮರದ ಬಾಚಣಿಕೆ, ಆಮೇಲೆ ಬೇವಿನ ಮರದ ಬ್ರಷ್ಷು, ತುಂಬ ಐಟಮ್ಗಳಿದೆ ವುಡ್ಡಿಂದ ಮಾಡಿರೋದು. ಹಂಗೆ ನೆಕ್ಸ್ಟ್ ಸ್ಟಾಲ್ಗೆ ಹೋದರೆ ಅಲ್ಲಿ ಊಟಿ ಡ್ರೈ ಫ್ರೂಟ್ಸು, ಕೇರಳ ಮಸಾಲೆ ಪದಾರ್ಥಗಳು ಅಂದರೆ ಜೀರಿಗೆ, ಆಮೇಲೆ ಸಾಸಿವೆ, ಕಾಜು, ಬಾದಾಮು, ಸೋಂಪು ಈ ಥರದ್ದೆಲ್ಲ ಮಾಡ್ತಾಯಿದ್ರು. 20 ರೂಪೀಸ್ ಪರ್ ಪ್ಯಾಕೆಟ್ ಅಂತೆ. ಇಲ್ಲಿ ನೋಡಿ ಇಷ್ಟು ಜನರ ಮಧ್ಯೆ ಇಲ್ಲೊಬ್ಬರು ಅವ್ರು ಬರೋದಲ್ಲದೆ ಅವ್ರ ಬೆಕ್ಕನ್ನು ಜೊತೆ ಕರ್ಕೊಂಡು ಬಂದಿದ್ದಾರೆ ಫ್ಲವರ್ ಶೋ ತೋರ್ಸೋಕ್ಕೆ.
ನೆಕ್ಸ್ಟ್ ಸ್ಟಾಲ್ ನೋಡಿದರೆ ಫ್ರೂಟ್ ಸ್ಟಾಲು. ಯಾರಿಗೆ ಇಷ್ಟ ಇರಲ್ಲ ಹೇಳಿ ಫ್ರೂಟ್ಸು. ಹಂಗೆ ಒಂದು ಬೌಲ್ ಜಮಾಯಿಸ್ಬಿಟ್ಟೆ. ಅಯ್ಯೋ ಶಿವನೇ, ಇಲ್ಲಿ ನೋಡಿ ತುಪ್ಪದ ಹೀರೆಕಾಯಿ ಸ್ಕ್ರಬ್ಬು. ಹೀರೆಕಾಯಿ ಚೆನ್ನಾಗಿ ಒಣಗಿಸಿ ಅದರ ಮೇಲಿನ ಸಿಪ್ಪೆ ತೆಗೆದು ಬೀಜಗಳು ತೆಗೆದು ಅದರ ಒಳಗಡೆ ನಾರಿದು ನ್ಯಾಚುರಲ್ ಸ್ಕ್ರಬ್ಬು. ಸ್ನಾನ ಮಾಡ್ಕೊಳ್ಳೋವಾಗ ಬೆನ್ನುಜ್ಜಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು. ಫುಲ್ಲಿ ನ್ಯಾಚುರಲ್, ನೋ ಕೆಮಿಕಲ್. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟಾಲು ಲೇಡೀಸ್ ಒಡವೆಗಳದು. ಇದು ಒರಿಜಿನಲ್ ಅಲ್ಲ, ರೋಲ್ಡ್ ಗೋಲ್ಡು. ಸೊ 1000 ರುಪೀಸ್ ಪೀಸು, ಹಂಗೆ ಬೇರೆ ಬೇರೆ ರೇಟಲ್ಲಿದೆ. ಚೆನ್ನಾಗಿದೆ ರೋಲ್ಡ್ ಗೋಲ್ಡ್ ಅಂದರು. ನೆಕ್ಸ್ಟ್ ಸ್ಟಾಲ್ ನೋಡಿದರೆ ಬುಕ್ ಸ್ಟಾಲು. ಪಂಚತಂತ್ರ ಕಥೆಗಳು, ಬೇರೆ ಬೇರೆ ಥರದ ಬುಕ್ಸ್ಗಳಿದೆ. ನೆಕ್ಸ್ಟ್ ಸ್ಟಾಲ್ ಅಂತೂ ನೋಡಿದ್ರೆ ಬಾಯಲ್ಲಿ ನೀರೇ ಬಂದ್ಬಿಡ್ತು. ಬೆಣ್ಣೆ, ಬನ್ನು, ಗುಲ್ಕನ್ನು. ಅವ್ರು ಬನ್ ಕಟ್ ಮಾಡಿ ಒಳಗಡೆ ಗುಲ್ಕನ್ನು ಬೆಣ್ಣೆ ಹಚ್ತಾ ಇದ್ದರೆ ಬಾಯಲ್ಲಿ ನೀರು. ಮುಂದಕ್ಕೆ ಹೋಗಕ್ಕೆ ಮನಸ್ಸೇ ಬರಲಿಲ್ಲ. ನಾವು ಬಿಡ್ತೀವಾ, ಹಂಗೆ ಒಂದು ಬನ್ ತೊಗೊಂಡು ಜಮಾಯಿಸ್ಬಿಟ್ಟಿವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮುಂದೆ ಹೋಗೋಣ ಬನ್ನಿ ನೆಕ್ಸ್ಟ್ ಸ್ಟಾಲ್ ಏನಿದೆ ಅಂತ. ಇಲ್ಲಿ ನೋಡಿ ಲೋನಾವಾಳ ಡ್ರೈ ಫ್ರೂಟ್ಸ್ ಚಿಕ್ಕಿ ಸೇಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸ್ಟಾಲಲ್ಲಿ. ಈ ಸ್ಟಾಲಲ್ಲಿ ರಾಗಿ ಪಾಪಾಡು, ರಾಗಿ ಚಿಪ್ಸು. ನೆಕ್ಸ್ಟ್ ಸ್ಟಾಲಲ್ಲಿ ಇಂಟ್ರೆಸ್ಟಿಂಗ್ ಗೇಮ್ ಇದೆ, ನೋಡೋಣ ಬನ್ನಿ. 3 ಬಾಲ್ 200ಗೆ, 5 ಬಾಲ್ 300ಗೆ, 10 ಬಾಲ್ 500ಗೆ. ಗೇಮ್ ಕಾನ್ಸೆಪ್ಟ್ ಏನಂದರೆ ಆ ಬಾಲು ಆ ಬೋರ್ಡಿಗೆ ಟಚ್ ಆಗಿ ಕೆಳಗಡೆ ಬಾಕ್ಸಲ್ಲಿ ಬೀಳಬೇಕು. 1 ಬಾಲ್ ಬಾಕ್ಸಲ್ಲಿ ಬಿದ್ದರೆ $1, 2 ಬಾಲ್ ಬಾಕ್ಸಲ್ಲಿ ಬಿದ್ದರೆ $2, 3 ಬಾಲ್ ಬಾಕ್ಸಲ್ಲಿ ಬಿದ್ದರೆ $3. ಸೊ ವಿನ್ನಾದರೆ ಈ ಥರ ಪ್ರೈಸ್ ಕೊಡ್ತಾರೆ. ಅಯ್ಯೋ ಇದೇನು ಹುಡುಗಿ ಬಾಲ್ ಬಿಸಾಕಂದ್ರೆ ಬುಟ್ಟೆನೇ ಬಿಸಾಕ್ತಾವಳೆ.
ಫೈನಲಿ ಫ್ಲವರ್ ಶೋ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.